ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಿರುವುದು ನಮ್ಮ ಹಳೆಯ ಮನೆಯಿಂದ. ಇದು ನಮ್ಮ ಹಳೆಯ ಮನೆ ನೋಡಿ, ಯಾವ ಥರ ಆಗಿ ಪಾಳು ಬಿದ್ದೋಗಿದೆ. ನನ್ನ ಅಜ್ಜ ಎಲ್ಲ ಇಲ್ಲೇ ಇದ್ದರು. ಅವರು ಎಕ್ಸ್ಪೈರಿ ಆದ ದಿನದಿಂದ ಈ ಥರ ಆಗಿದೆ. ಇಲ್ಲೊಂದು ಈ ಪ್ಲೇಸಲ್ಲಿ ಒಂದು ಎಷ್ಟೋ ದೊಡ್ಡದೊಂದು ಮಾವಿನ ಮರ ಇತ್ತು, ಅದೆಲ್ಲ ಈಗ ಇಲ್ಲ. ನಾನು ಇಲ್ಲಿಗೆ ಬರೋದೇ ಆ್ಯಕ್ಚುಲಿ ಒಂದು 5-6 ವರ್ಷ ಆಯಿತು. ಸೊ ಹಾಗಾಗಿ ಬಂದಿದ್ದೇನೆ. ನಾವು ಮುಂಚೆ ಆಟ ಆಡ್ತಿದ್ದ ಸ್ಥಳ ಇದು. ಅಲ್ಲಿ ಬೈಕ್ ನಿಂತಿದೆಯಲ್ಲ, ಅಲ್ಲಿ ಬ್ಯಾಟಿಂಗ್ 6 ಲೈನ್ ಇಲ್ಲಿಗೆ ದಿಡ್ಡುಗಂತುಂಟು. ಅಲ್ಲಿಗೆ ಸ್ವಲ್ಪ ತೆಂಗಿನಕಾಯಿ ತಗೊಂಡು ಹೋಗುವ ಅಂತ ಬಂದಿದ್ದೇವೆ. ಈಗ ಇಲ್ಲಿಂದ ತೆಕ್ಕೊಂಡು ನೋಡುವ, ಎಂತೆಂಥ ಕಂಟೆಂಟ್ ಸಿಕ್ಕಿದರೆ ಮಾಡ್ತೇನೆ. ಹಾಗೆ ಇದೆಲ್ಲ ನಮ್ಮ ಸವಿ ನೆನಪು ಅಂತ ಹೇಳ್ಬೋದು. ಮನೆ ಯಾವ ಥರ ಉಂಟು ನೋಡಿ. ನನ್ನ ಅಜ್ಜಿ ಇರುವಾಗ ಈ ಮನೆಯ ಕಳೆನೇ ಬೇರೆ ಇತ್ತು. ಈಗ ಯಾವ ಥರ ಆಗಿದೆ, ಕೊಳೆ ಅಲ್ಲ, ಕೊಳೆ ಅಲ್ಲ, ಕೊಳೆ ಆಗಿದೆ. ಕೊಳೆ ಅಂತ ಹೇಳಿದರೆ ಎಲ್ಲ ಇದು ಒಂದು ಬೂಸ್ಟ್ ಹಿಡಿದಾಗಿದೆ ನೋಡಿ. ಅಲ್ಲಿ ಹುಲ್ಲುಗಳು ಇಲ್ಲದಿದ್ದರೆ ಇಲ್ಲೆಲ್ಲ ಫುಲ್ಲು ಕ್ಲೀನ್ ಇತ್ತು. ಇಲ್ಲಿ ಬ್ಯಾಟಿಂಗ್ ಆಡ್ತಿದ್ವಿ. ಅಲ್ಲಿಗೆ ಅದಿಡ್ಡುಂಟಲ್ಲ, ಅಲ್ಲಿಗೆ 4 ಲೈನ್ ಇತ್ತು. 4 ಅಂತ ಹೇಳಿದರೆ 6 ಹೊಡಿಲಿಕ್ಕಿಲ್ಲ, 4 ಮಾತ್ರ ಹೊಡಿಲಿಕ್ಕಿದ್ದದ್ದು. ಎಲ್ಲ ಬಂದು ನೋಡುವಾಗ ಒಮ್ಮೆ ನೆನಪಾಯ್ತಲ್ಲ, ನಿಮ್ಮ ಜೊತೆನೂ ಸ್ವಲ್ಪ ಹಂಚಿಕೊಳ್ಳುವ ಅಂತ. ಇಲ್ಲಿ ನೋಡಿ, ಮುಂಚೆ ಈ ಥರ ಇರಲಿಲ್ಲ ಬಾವಿ. ಇಲ್ಲಿಂದ ಇಲ್ಲೇ ಈ ಇದರಲ್ಲೇ ಇತ್ತು, ನೆಲಕ್ಕೆ ಸಮ ಆಗಿತ್ತು. ನೀರುಂಟು ಆದರೂ ಸಹ ನೋಡಿ, ಶುದ್ಧ ನೀರು. ಇದೇ ನೀರನ್ನು ನಾವು ಚಿಕ್ಕದ್ರಿಂದ ಇದೇ ನೀರನ್ನು ಕುಡಿದು ನಾವು ಬೆಳೆದದ್ದು. ಈಗೆಲ್ಲ ಆ ಕಡೆ ಈ ಕಡೆ ಆಗಿದೆ, ಎಂತ ಅಂತ ಗೊತ್ತಿಲ್ಲ. ಹಿಂದ್ಗಡೆ ಇಲ್ಲಿ ಇದು ನೋಡಿ, ಇಲ್ಲಿ ನಾವು ಇಲ್ಲಿ ಇದೊಂದು ಸ್ಟೆಪ್ ಕಾಣ್ತಾ ಉಂಟಲ್ಲ ನಿಮಗೆ, ಇದು ಈಗ ಇರಲಿಲ್ಲ. ಇದು ಈ ಸ್ಟೆಪ್ ಉಂಟಲ್ಲ ಇಲ್ಲಿ, ಇಲ್ಲಿ ಲೆವೆಲ್ ಮಾಡಿದ್ದು. ಈಗ ಮುಂಚೆ ಯಾವ ಥರ ಇತ್ತು ಅಂತ ಹೇಳಿದರೆ, ಇದು ಎತ್ತರದಲ್ಲಿತ್ತು. ಇದು ಈ ಭೂಮಿ ಎಂಬುದು ಉಂಟಲ್ಲ, ಅಷ್ಟು ಅಲ್ಲಿ ಕೆಳಗೆ ಕಾಣ್ತಾ ಉಂಟು ನೋಡಿ. ತೋಟದ ಸಮಕ್ಕೆ ಇತ್ತು ಅಲ್ಲಿ. ಇಲ್ಲಿ ಅಂತ ಹೇಳ್ಬೋದು. ಇಷ್ಟು ಇಲ್ಲಿ ತನಕ ಇತ್ತು ನೋಡಿ, ಈ ಲೆವೆಲ್ಗೆ ಇತ್ತು. ಈಗ ಮಣ್ಣು ಹಾಕಿದ್ದಾರೆ. ನಾನು ಚಿಕ್ಕ ಇರುವಾಗ ಇಲ್ಲಿಂದ ಬಿದ್ದಿದ್ದೆ, ಇದೇ ಜಾಗದಿಂದ ಇಲ್ಲಿಂದ ಕೆಳಗೆ ಬಿದ್ದು. ಈ ಸ್ಟೆಪ್ ಉಂಟಲ್ಲ, ಇದು ಒಂದೇ ಸ್ಟೆಪ್ ಕಾಣ್ತಾ ಇರೋದು ನಿಮಗೆ. ಈಗ 5 ಸ್ಟೆಪ್ ಇತ್ತು ಕೆಳಗೆ. ಇಲ್ಲಿಂದ ಬಿದ್ದಿದ್ದೆ ನಾನು ಮುಂಚೆ. ಬಿದ್ದು ಸ್ವಲ್ಪ ಏಟೆಲ್ಲ ಆಗಿತ್ತು. ಹಾಗೆ ಸ್ವಲ್ಪ ಮಂಡೆ ಪಿರ್ಕಿದಾರ ಮಾಡೋದು ನಾನು. ನಿಮಗೆ ಹಾಗೆ ಅನಿಸ್ಬೋದು. ಇದೆಲ್ಲ ಚೇಂಜ್ ಆಗಿದೆ ನೋಡಿ, ಮುಂಚೆ ಎಲ್ಲ ಹೀಗೆ ಇರಲಿಲ್ಲ. ಇದು ನಮ್ಮ ಮನೆಯ ಹಿಂಭಾಗ, ಅದು ಕೊಟ್ಟಿಗೆ. ಇಲ್ಲಿ ನಾವು ಶಾಲೆಗೆ ಹೋಗದೆ ಅಲ್ಲಿ ಬಂದು ಕೂತ್ಕೊಳ್ತಾ ಇದ್ವಿ ಕೊಟ್ಟಿಗೆಯಲ್ಲಿ, ಬೆಳಿಗ್ಗೆಯಿಂದ ಸಂಜೆ ತನಕ. ಇದು ನಮ್ಮ ಹಿಂಬದಿ. ಇಲ್ಲಿ ಎಲ್ಲ ವಾಶ್ರೂಮ್ ಅಲ್ಲೆಲ್ಲ ಉಂಟು. ಇಲ್ಲಿ ಒಂದು ಬೆಂಕಿ ಹಾಕಿ ಅಲ್ಲಿ ನೀರು ಕಾಯಿಸಿ ಸ್ನಾನ ಮಾಡ್ತಾ ಇದ್ವಿ. ತೋರಿಸ್ತೇನೆ ಇಲ್ಲಿ ಯಾವ ಥರ ಆಗಿದೆ ಅಂತ. ಅದು ಹಾಗೇನೆ ಉಂಟು, ಮುಂಚೆ ಹಾಗೆ ಇದೇ ಥರ ಇತ್ತು. ಶವರೆಲ್ಲ ಇರಲಿಲ್ಲ, ಬಟ್ ಇದೆಲ್ಲ ಇದೇ ಥರ ಇತ್ತು. ಇದು ವಾಶ್ರೂಮು. ನಮ್ಮ ಅಜ್ಜಿ ಇರುವಾಗ ತುಂಬ ಖುಷಿ ಆಗ್ತಿತ್ತು. ಈಗ ಅಜ್ಜಿ ಇರುವಾಗ ತುಂಬ ಖುಷಿ ಆಗ್ತಿತ್ತು. ಈಗ ಅವರು ಎಕ್ಸ್ಪೈರ್ ಆಗಿದ್ದಾರೆ. ಈಗ ಸ್ವಲ್ಪ ಬೇಸರ ಆಗ್ತದೆ. ಇಲ್ಲೆಲ್ಲ ಆಟ ಆಡಿದ ನೆನಪು ನನಗೆ. ಅಲ್ಲಿ ಒಂದು ಮಾವಿನ ಮರ ಇತ್ತು. ಅಲ್ಲಿ ಕಾಡು ಕಾಣ್ತಾ ಉಂಟಲ್ಲ ನಿಮಗೆ ಮೇಲೆ. ಆ ಕಾಡಿನ ಆ ಕಡೆ ಸಹ ನಾವು ಹೋಗ್ತಾ ಇದ್ವಿ. ತಂದೆ ಕರೀತಿದ್ದಾರೆ ನೋಡುವಂತ ಅಂತ. ಈಗ ನಮ್ಮ ಕೊಟ್ಟಿಗೆ ಯಾವ ಥರ ಆಗಿದೆ ನೋಡಿ. ಇಲ್ಲಿ ಒಂದು 2 ದನ ಇತ್ತು ನಮ್ಮ ಹತ್ರ, ಇಲ್ಲೊಂದು ಅಲ್ಲೊಂದು. ಅಲ್ಲಿಂದ ನಮ್ಮ ಅಜ್ಜಿ ಹಾಲು ಕರೆದು ನನಗೆ ಸ್ಪೆಷಲಾಗಿ ಮಜ್ಜಿಗೆ ಮಾಡಿ ಕೊಡ್ತಾಯಿದ್ರು. ಅದನ್ನು ಕುಡಿಲಿಕ್ಕೆ ಆನಂದವೇ ಆನಂದ. ಈಗೆಲ್ಲ ನೆನಪು ಮಾಡಿದರೆ ಬೇಜಾರಾಗ್ತದೆ. ಎಂತ ಮಾಡೋದು.
ತೆಂಗಿನಕಾಯಿ ಹುಡುಕ್ಲಿಕ್ಕೆ ಬಂದಿದ್ದೇನೆ. ತೆಂಗಿನಕಾಯಿ ಸಿಕ್ಕಿದರೆ ತಗೊಂಡು ಹೋಗುತ್ತು ಸೀದಾ. ಅಲ್ಲೆಲ್ಲ ಆ ಮೂಲೆಯಲ್ಲಿ ಮಾವಿನ ಮರ ಎಲ್ಲ ಇತ್ತು, ಅದೆಲ್ಲ ತೆಗೆದಿದ್ದಾರೆ. ಇಲ್ಲಿ ಸಿಟಿಯಲ್ಲಿ ಕೂತ್ಕೊಂಡು ಇಂತಹ ವಾತಾವರಣಕ್ಕೆ ಬಂದರೆ ಅಂಥದ್ದೊಂದು ಖುಷಿ ಮಾರೆ. ಈಗ ಅಲ್ಲಿ ಬೇಲಿ ಹಾಕಿದ್ದಾರೆ ಮೇಲೆ, ಮುಂಚೆ ಬೇಲಿ ಇರಲಿಲ್ಲ. ನಾವು ಅದರ ಆ ಕಡೆ ಎಲ್ಲ ಹೋಗಿ ಆಟ ಆಡ್ತಾ ಇದ್ವಿ. ನೋಡಿ ನಮ್ಮ ಮನೆ ಯಾವ ಥರ ಅಂತ. ಇದು ಕೊಟ್ಟಿಗೆ. ನಾವು ಶಾಲೆಗೆ ಹೋಗದೆ ಈ ಕೊಟ್ಟಿಗೆ ಹಿಂದುಗಡೆ ಕೂತ್ಕೊಳ್ಳೋದು. ನಮ್ಮ ಅಜ್ಜಿಗೆ ಗೊತ್ತಿರ್ತಿತ್ತು ನಾವು ಶಾಲೆಗೆ ಹೋಗಲಿಲ್ಲ ಅಂತ. ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು. ತೆಂಗಿನಕಾಯಿ ಹುಡುಕಬೇಕು. ತೆಂಗಿನಕಾಯಿ ಉಂಟು ಮಾರೆ, ಎಲ್ಲ ಹಾಳಾಗಿದೆ, ನೀರು ಬಿತ್ತು. ಇಲ್ಲಿಂಟು, ಇದಿಲ್ಲ, ದೊಡ್ಡ ಒಳ್ಳೆಯದಿಲ್ಲ ಮಾರೆ. ತೆಂಗಿನಕಾಯಿಗಳು ಉಂಟು ಮಾರೆ, ಅದರೆಲ್ಲ ಮಂಗಗಳು ಕುಡಿದು ಖಾಲಿ ಮಾಡಿದೆ. ರಾಶಿ ಉಂಟು, ಎಲ್ಲ ಮಂಗಗಳು ಕುಡಿದು ಖಾಲಿ ಮಾಡಿ ಹಾಕಿದೆ. ನೋಡಿ ಯಾವ ಥರ ಉಂಟು. ಇಲ್ಲಿ ಎಂಥದಿಲ್ಲ ನೋಡಿ, ಎಂಥದಿಲ್ಲ ಇದು. ಮನೆಯ ಒಳಗಡೆ ಬಂದಿದ್ದೇನೆ, ತೋರಿಸ್ತೇನೆ ನಿಮಗೆ ಹೇಗೆ ಉಂಟು ಅಂತೇಳಿ. ಎಲ್ಲ ಸವಿಸವಿ ನೆನಪು ಈ ಥರ ಅಲ್ಲ ನೋಡಿ, ತೋರಿಸ್ತೇನೆ. ಇದು ಹೊರಗಡೆ, ಅದು ವಾಶ್ರೂಮು. ಸೊ ಇಲ್ಲಿಂದ ಚಿಕ್ಕ ರೂಮ್ ಕಾಣ್ತಾ ಉಂಟಲ್ಲ, ಇದು ನನ್ನ ಅಜ್ಜಿದ್ದು ರೂಮ್ ನೋಡಿ. ಇದು ಅಜ್ಜಿದ್ದು ರೂಮು. ಇಲ್ಲಿ ಗ್ರೈಂಡರ್ ಇತ್ತು. ಇದೇ ಜಾಗದಲ್ಲಿ ಕುತ್ಕೊಂಡು ನನ್ನ ಅಜ್ಜಿ ನನಗೆ ಮಜ್ಜಿಗೆ ಮಾಡಿಕೊಡ್ತಾಯಿದ್ರು. ಮತ್ತು ಇದು ಕಿಚನ್. ಇದೇ ಇಲ್ಲೇ ನಾವು ಊಟ ಮತ್ತು ಸಾಂಬಾರೆಲ್ಲ ಇದೇ ಮಾಡ್ತಿದ್ದದ್ದು. ಗ್ಯಾಸ್ ಯೂಸ್ ಮಾಡ್ತಿರಲಿಲ್ಲ, ಶುದ್ಧ ಒಲೆಯಿಂದ ಮಾಡ್ತಾಯಿದ್ವಿ. ಅದರ ಟೇಸ್ಟ್ ಎಲ್ಲ ಮುಂಚೆ ಯಾವ ಥರ ಇತ್ತು ಅಂತ ಹೇಳಿದರೆ, ಈಗ ಗ್ಯಾಸ್ ಬಂದ ಮೇಲೆ ಬೆಸ್ಟ್. ವಾಶ್ರೂಮ್ ಹೊರಗಡೆ ಇರೋದು. ಇಲ್ಲಿಂದ ಬಂದರೆ, ಈ ಕಡೆ ಬಂದರೆ ಇದು ನಮ್ಮ ರೂಮು. ನನ್ನ ತಂದೆ ತಾಯಿ ಮುಂಚೆ ಇದೇ ರೂಮಲ್ಲಿದ್ದದ್ದು. ಇಲ್ಲಿ ನನಗೆ ತೊಟ್ಟಿಲು ಹಾಕಿದ್ರು. ಇಲ್ಲಿಗೆ ನೋಡಿ, ಇಲ್ಲಿ ಹಾಕಿ ಇಲ್ಲಿ ತೊಟ್ಟಿಲಲ್ಲಿ ಮಲಗ್ತಾ ಇದ್ದೆ ನಾನು. ಮತ್ತು ಇಲ್ಲಿಂದ ಈ ಕಡೆ ಹೋದರೆ ಇದು ನನ್ನ ಅಪ್ಪನ ತಮ್ಮನ ರೂಮ್. ಇದು ತುಂಬ ನೆನಪಾಗೋದಿದ್ವಿ ನೋಡಿ. ಮುಂಚೆ ಈ ಥರ ಇತ್ತು ಲೈಟ್. ಇಲ್ಲಿಂದ ಹೊರಗಡೆ ಬಂದರೆ ಇದು ಹೊರಾಂಗಣ. ಇದು ಆ್ಯಕ್ಚುಲಿ ಇದು ನನ್ನ ಅಜ್ಜನ ರೂಮು. ಈ ಥರ ಹಾಸಿಗೆ ಇತ್ತು ಮೊದಲು, ಇಲ್ಲಿಂದ ಅಲ್ಲಿ ತನಕ ಹಾಸಿಗೆ ಇತ್ತು. ಇಲ್ಲಿ ನನ್ನ ಅಜ್ಜ ಮಲಗ್ತಾಯಿದ್ರು ನೋಡಿ. ಇದು ಈ ಲೋಟ ಉಂಟಲ್ಲ, ಇದು ಅವರು ಕಾಫಿ ಕುಡಿತಿದ್ದ ಲೋಟ. ಅದೇ ಲೋಟ ಆಗಬೇಕಿತ್ತು ಅವರಿಗೆ. ಇದು ಹೊರಾಂಗಣ. ಅಲ್ಲಿ ಟಿ ವಿ ಇತ್ತು. ನಾವು ಇಲ್ಲಿ ಎಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದದ್ದು, ಚೇರ್ ಹಾಕಿ. ಮತ್ತು ಅಲ್ಲಿ ಹೊರಗಡೆ ಕೆಳಗಡೆ ಎಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ವಿ. ಈಗೆಲ್ಲ ಎಂತೆಲ್ಲ ಆಗಿದೆ. ಈ ಕುರ್ಚಿಗೊಂದು 18 ವರ್ಷ ಆಯಿತಾ ಅಂತ. ಇನ್ನು ಬೇರೆ ಎಂತ ತೋರಿಸ್ಲಿಕ್ಕಿಲ್ಲ ನೋಡಿ. ಇಲ್ಲೇ ಕೂತ್ಕೊಂಡು ನಾವು ನೋಡ್ತಾ ಇದ್ದದ್ದು. ಸೊ ಇನ್ ಡೀಟೇಲ್ ಆಗಿ ತೋರಿಸ್ಲಿಕ್ಕೆ ಆಗಲಿಲ್ಲ ನಿಮಗೆ ಎಂಥದ್ದು ಕೂಡ.
ಇಲ್ಲಿಂದ ಹೊರಡುವ. ತೆಂಗಿನಕಾಯಿ ತೆಗೆದಾಯ್ತು, ಇನ್ನು ಇಲ್ಲಿಂದ ಸೀದಾ ಹೊರಡುದು. ಇಲ್ಲಿ ಒಂದು ತೆಂಗಿನಕಾಯಿ ಉಂಟು, ಇದನ್ನು ಕೂಡ ತೆಕ್ಕೊಂಡು ಹೊರಡುವ. ಇಲ್ಲಿಂದ ನಾವು ಆಟ ಆಡ್ತಿದ್ದು, ಇದು ಹೊರಾಂಗಣ. ಅಲ್ಲಿ ಬ್ಯಾಟ್ ಹಿಡಿತಿದ್ದದ್ದು, ಇಲ್ಲಿಗೆ 4 ಲೈನ್, 6 ಹೋದರೆ ಔಟು. ಆ ಥರ ನಮ್ಮ ಫ್ಯಾಮಿಲಿ ಮುಂಚೆ ಜಾಯಿಂಟ್ ಫ್ಯಾಮಿಲಿ ಇತ್ತು. ಈಗೆಲ್ಲ ಅಲ್ಲೋಲ ಕಲ್ಲೋಲ ಆಗಿದೆ. ಮುಂಚೆ ಖುಷಿ ಆಗ್ತಿತ್ತು. ಅಲ್ಲಿ ಎದುರುಗಡೆ ಒಂದು ಜಾಗ ಕಾಣ್ತುಂಟಲ್ಲ, ಅಲ್ಲಿ ಮನೆ ಕಾಣ್ತು ನೋಡಿ, ಅದು ನನ್ನ ತಂದೆಯ ಅಕ್ಕಂದು. ಅದೀಗ ಸೇಲ್ ಆಯಿತು ಮೊನ್ನೆ, ಎಷ್ಟಕ್ಕೆ ಹೋಗಿದೆ ಅಂತ ಗೊತ್ತಿಲ್ಲ. ಮನೆ ನೋಡುವಾಗ ಬೇಸರ ಸಾಗ್ತದೆ, ಖುಷಿ ಸಾಗ್ತದೆ. ಇದು ಮುಂಚೆನೇ ಇತ್ತು. ಇಲ್ಲಿ ಬಾವಿ, ಇಲ್ಲಿ ಕ್ರಿಕೆಟ್ ಆಡ್ತಿದ್ದದ್ದು ನಾವು. ಇಲ್ಲಿಂದ ಈ ಸಿಂಟ್ಯಾಕ್ಸಿಗೆ ಬಾವಿಯಿಂದ ವಾಟರ್ ಸಪ್ಲೈ ಆಗ್ತದೆ. ಅಲ್ಲಿ ಒಂದು ಮಾವಿನ ಮರ ಇತ್ತು, ಅದು ತೆಗೆದಿದ್ದಾರೆ ಈಗ. ಇಷ್ಟು ದೊಡ್ಡ ತೋಟದಲ್ಲಿ ನೋಡಿ, ತೋಟ ನೋಡಿ ಫಸ್ಟಿಗೆ, ಇದೆಲ್ಲ ನಮ್ಮದೇ ತೋಟ. ಅಲ್ಲಿ ಹಿಂದುಗಡೆ ಸಹ ಕಾಣ್ತಾ ಉಂಟಲ್ಲ, ಅಲ್ಲಿ ಆಗ ತೋರಿಸಿದೆ ನಿಮಗೆ, ಹಿಂದುಗಡೆ ಎಲ್ಲ ಫುಲ್ ನಮ್ಮದು ತೋಟ, ಅದು ಕೂಡ ನಮ್ಮ ತೋಟ. ಅಷ್ಟು ದೊಡ್ಡ ತೋಟದಲ್ಲಿ ನಮಗೆ ಸಿಕ್ಕಿದ ತೆಂಗಿನಕಾಯಿ ಎಷ್ಟು ಗೊತ್ತುಂಟ? ಕ್ವಿಂಟಲ್ ಸಿಕ್ಕಿತ್ತು ನೋಡಿ. ಎಂತ ಮಾರೆ, ಇಷ್ಟು ದೊಡ್ಡ ತೋಟದಲ್ಲಿ ಸಿಕ್ಕಿದ್ದು ಕೇವಲ 12 ತೆಂಗಿನಕಾಯಿ. ಎಂತ ತೆಂಗಿನಕಾಯಿ ಉಂಟು, ಬಟ್ ಎಂತ ಆಗಿದೆ ಅಂತೇಳಿದ್ರೆ ಎಲ್ಲ ಮಂಗ ಎಲ್ಲ ಸಫಾಯಿ ಮಾಡಿ ಹಾಕಿದೆ, ಆ ಥರ ಆಗಿದೆ. ಈಗ ಇಲ್ಲಿಂದ ಹೊರಡೋದು. ಫುಲ್ಲು ರಿವ್ಯೂ ಅಂತ ಮನೆಯದು ರಿವ್ಯೂ ಕೊಡಲಿಕ್ಕೆ ಆಗಲಿಲ್ಲ. ಯಾಕಂತೇಳಿದರೆ ಅರ್ಜೆಂಟಲ್ಲಿ ಬಂದದ್ದು, ಅರ್ಜೆಂಟಾಗಿ ಹೋಗ್ಬೇಕಷ್ಟೇ. ಹಾಗೆ ಈಗ ನಾನು ನೋಡುವಾಗ ನಿಮಗೆ ಸಹ ತೋರಿಸುವಂತಾಯ್ತು, ಅದಕ್ಕೆ ಜಸ್ಟ್ ತೋರಿಸಿದ್ದು. ಫುಲ್ ಇನ್ ಡೀಟೇಲ್ ಆಗಿ ನನಗೆ ಅಂತ ತೋರಿಸಲಿಕ್ಕೆ ಆಗಲಿಲ್ಲ. ನಾನು ನೋಡುವಾಗ ನೀವು ಸಹ ನೋಡಿ ಅಂತ, ನನ್ನ ಮೆಮೊರಿ ನಿಮಗೆ ಸಹ ಇರಲಿ ಅಂತ ಒಂದು ವೀಡಿಯೋ ಮಾಡಿದ್ದು. ಇನ್ನು ಇಲ್ಲಿಂದ ಸೀದಾ ಮನೆಗೆ ಹೋಗೋದು. ಮನೆಗೆ ಹೋಗಿ ಮತ್ತೆ ಸಿಗ್ತೇನೆ ಗೊತ್ತಿಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ಎಂಥದಿಲ್ಲ, ಕಂಟೆಂಟ್ ಅಂತ ಇಲ್ಲ. ನಮ್ಮ ಹಳೆ ಮನೆ ಹೇಗೆ ಉಂಟು, ಯಾವ ಥರ ವಾತಾವರಣ ಉಂಟು ಅಂತ ಜಸ್ಟ್ ತೋರಿಸಿದ್ದು ಮಾತ್ರ ನಿಮಗೆ. ಸೊ ನನ್ನ ಒಂದು ಕನಸಿತ್ತು ಇದು ಮನೆ ನೋಡಬೇಕಂತ. ಇದದ್ದು ಮುಂದಿನ ದಿನಗಳಲ್ಲಿ ಒಂದು ಸಾಧ್ಯ ಆದರೆ ಒಳ್ಳೆ ವಿಡಿಯೋ ಮಾಡಿ ಹಾಕ್ತೇನೆ ಇದರದ್ದು. ಇಲ್ಲಿ ಜಾಸ್ತಿ ಹೊತ್ತು ನಿಲ್ಲುವ ಹಾಗೆ ಇಲ್ಲ, ಹಾಗಾಗಿ ಇಲ್ಲಿ ಯಾರು ಸಹ ಇಲ್ಲ ಅಲ್ಲ, ಅದಕ್ಕೋಸ್ಕರ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು. ಇದು ಮುಗಿಯದ ನೆನಪು, ವಿರಹಗಳೇ